ಸಿತೇಶ್, ನಿಸರ್ಗ ಹಾಸ್ಪಿಟಲ್, ಸಿರ್ಸಿ. ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಸಕ್ಕರೆ ಕಾಯಿಲೆ ತುಂಬ ಹೆಚ್ಚಾಗ್ತಾ ಇದೆ. ಪ್ರತಿ ಮನೆಯಲ್ಲಿ ನೋಡಿದರೂ ಕೂಡ 2-3 ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇದಕ್ಕೆ ಏನು ಕಾರಣ? ಸಕ್ಕರೆ ಕಾಯಿಲೆ ಬರಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ಸೊ ಅದರಲ್ಲಿ ನಾವು ಕಾಮನ್ ಆಗಿ ಕಂಡು ಬರುವಂಥ ಸಕ್ಕರೆ ಕಾಯಿಲೆ ಏನಿದೆ ಅದಕ್ಕೆ ನಾವು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಸಕ್ಕರೆ ಕಾಯಿಲೆ ಅಥವಾ ಟೈಪ್ 2 ಡಯಾಬಿಟಿಸ್ ಬರಲಿಕ್ಕೆ ಮೇನ್ ಕಾರಣ ನಮ್ಮ ದೇಹದಲ್ಲಿರುವಂಥ ಪ್ಯಾಂಕ್ರಿಯಾಸ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗುವಂಥ ಶಕ್ತಿ ಕಡಿಮೆಯಾಗಿ ಸೊ ಅದರಿಂದ ಸಕ್ಕರೆ ಕಾಯಿಲೆ ಬರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಟೈಪ್ 2 ಡಯಾಬಿಟಿಸ್ಗೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇದೆ, ಆದರೆ ಆ ಇನ್ಸುಲಿನ್ ಅನ್ನು ಐಡೆಂಟಿಫೈ ಮಾಡುವಂಥ ರಿಸೆಪ್ಟರ್ಸ್ ಏನಿದೆ ಅದು ಫೇಲ್ ಆಗುತ್ತೆ. ಸೊ ಹಾಗಾಗಿ ಇನ್ಸುಲಿನಿಂದ ಏನು ಆಕ್ಟಿವಿಟಿ ಆಗಬೇಕು ನಮ್ಮ ದೇಹದಲ್ಲಿ ಅಂದರೆ ನಮ್ಮ ದೇಹದಲ್ಲಿ ಇರುವಂಥ ಶುಗರ್ನ ಅಂಶ ಕಡಿಮೆ ಮಾಡುವ ಜವಾಬ್ದಾರಿ ಇನ್ಸುಲಿನಿಗಿದೆ, ಅದು ಮಾಡಲಿಕ್ಕೆ ಇನ್ಸುಲಿನಿಗೆ ಆಗಲ್ಲ. ಸೊ ಹಾಗಾಗಿ ರಕ್ತದಲ್ಲಿ ಹೆಚ್ಚಿಗೆ ಗ್ಲೂಕೋಸ್ ಅಂಶ ಕಂಡು ಬರುತ್ತೆ. ಇದಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ. ನಾವು ಈ ಸಕ್ಕರೆ ಕಾಯಿಲೆ ಬರೋದು ಪ್ರಿವೆಂಟ್ ಮಾಡಬೇಕು ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚಿಗೆ ಇದೆ ಅಂತ ಕಂಡುಹಿಡಿಯಬೇಕು. ಸೊ ಯಾರ್ಯಾರಿಗೆ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇದೆ? ಸೊ ಅದರಲ್ಲಿ ಫಸ್ಟ್ ಹೆರಿಡಿಟ್ರಿ ಫ್ಯಾಕ್ಟರ್. ಯಾರ ತಂದೆ ತಾಯಿಗೆ ಸಕ್ಕರೆ ಕಾಯಿಲೆ ಇದೆಯೋ ಅವರಿಗೆ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ. ಯಾಕಂದರೆ ಹೆರಿಡಿಟ್ರಿ ಫ್ಯಾಕ್ಟರ್ ಇರೋದರಿಂದ. ಸೊ ನಾವು ಒಂದು 10 ವರ್ಷಗಳ ಹಿಂದೆ ಒಂದು ಸಂಶೋಧನೆ ಮಾಡಿದ್ವಿ ಪ್ರೀ ಡಯಾಬಿಟಿಕ್ ಕಂಡೀಷನ್ ಮೇಲೆ. ಅಂದರೆ ಯಾರ್ದು ಫಾಸ್ಟಿಂಗ್ ಬ್ಲಡ್ ಶುಗರ್ 100ರಿಂದ 126 ಇದೆಯೋ, ಯಾರ್ದು ಪೋಸ್ಟ್ ಪ್ರ್ಯಾಂಟಲ್ ಬ್ಲಡ್ ಶುಗರ್ 140ರಿಂದ 200 ಇದೆಯೋ ಅವರ ಮೇಲೆ ಒಂದು ಸಂಶೋಧನೆಯನ್ನು ಕಂಡಕ್ಟ್ ಮಾಡಿದ್ವಿ. ಸೊ ಆವಾಗ ನಮ್ಗೆ ಇಷ್ಟೆಲ್ಲ ಪ್ರೀ ಡಯಾಬಿಟಿಕ್ ಕೇಸಸ್ ಸಿಗಬೇಕು. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಯಾರಿಗೆ ಡಯಾಬಿಟಿಸ್ ಇದೆಯೋ ಅವರ ಮಕ್ಕಳ ಬ್ಲಡ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ತುಂಬ ಜನರಿಗೆ ಪ್ರೀ ಡಯಾಬಿಟಿಕ್ ಸ್ಟೇಜ್ ಇದೆ ಅಂತ ಗೊತ್ತಾಯಿತು. ಸೊ ಅದರ ಅರ್ಥ ಏನು? ಹೆರಿಡಿಟ್ರಿ ಫ್ಯಾಕ್ಟರ್ ಇಸ್ ಅ ವೆರಿ ಸ್ಟ್ರಾಂಗ್ ಫ್ಯಾಕ್ಟರ್. ಸೊ ಯಾರು ತಂದೆ ತಾಯಿಗೆ ಡಯಾಬಿಟಿಸ್ ಇದೆಯೋ ಅವರು ಏನು ಮಾಡಬೇಕು? ಈಗಲೇ ಕೇರ್ಫುಲ್ ಆಗಿರಬೇಕು, ಕರೆಕ್ಟ್ ಆಗಿರೋ ವ್ಯಾಯಾಮ, ಆಹಾರ, ಆ್ಯಂಡ್ ಸೊ ದಟ್ ಯು ಕ್ಯಾನ್ ಪ್ರಿವೆಂಟ್ ಡಯಾಬಿಟಿಸ್. ಎರಡನೇದು ನಿದ್ರೆಹೀನತೆ. ಸೊ ನಾವು ನೋಡ್ತೀವಿ ಎಷ್ಟೋ ಜನ ನೈಟ್ ಶಿಫ್ಟ್ ಮಾಡ್ತಾರೆ. ಸಾಫ್ಟ್ವೇರ್ ಫೀಲ್ಡಲ್ಲಿರೋರು ನೈಟ್ ಶಿಫ್ಟ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಅವರಿಗೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಏನಿದೆ ಅದೇ ಚೇಂಜ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ, ರಾತ್ರಿ ನಿದ್ರೆಗಟ್ಟು ಕೂಡಲೇ ಏನಾಗುತ್ತೆ, ನಾವು ಓವರ್ ಈಟಿಂಗ್. ಸೊ ಕೆಲವು ಹಾರ್ಮೋನ್ಸ್ ಇದೆ ನಮ್ಮ ಬಾಡಿಯಲ್ಲಿ. ಸೊ ಅದೇನು ಮಾಡುತ್ತೆ, ನಾವು ಎಷ್ಟು ತಿನ್ನಬೇಕು, ಈಗ ಹೊಟ್ಟೆಯಿಂದ ಗ್ರೆಲಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಅದೇನು ಮಾಡುತ್ತೆ, ನಮಗೆ ತಿನ್ನಲಿಕ್ಕೆ ನಮ್ಮನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಅದೇ ಥರ ನಮ್ಮ ಫ್ಯಾಟ್ ಟಿಶ್ಯೂಸಿಂದ ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇನು ಮಾಡುತ್ತೆ, ನಮಗೆ ಸೆಟೈಟಿ ಇಂಡ್ಯೂಸ್ ಮಾಡುತ್ತೆ. ಸೊ ಈ ಹಾರ್ಮೋನ್ಗಳಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ರಾತ್ರಿ ನಿದ್ರೆಗಟ್ಟು ಕೆಲಸ ಮಾಡುವಾಗ ಈ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಓವರ್ ಈಟಿಂಗ್ ಸ್ಟಾರ್ಟ್ ಆಗುತ್ತೆ, ಬೊಜ್ಜು ಬೆಳೆಯುತ್ತೆ. ಸೊ ಅದರೊಟ್ಟಿಗೆ ಸ್ಟ್ರೆಸ್, ರಾತ್ರಿ ಒಳ್ಳೆ ನಿದ್ರೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಡೇ ನಾವು ತುಂಬ ಸ್ಟ್ರೆಸ್ಫುಲ್ ಆಗಿ ಇರ್ತೀವಿ. ಸೊ ಸ್ಟ್ರೆಸ್ ಹೆಚ್ಚಾದಾಗ ಕಾರ್ಟಿಸೋಲ್ ಲೆವೆಲ್ ಹೆಚ್ಚಾಗುತ್ತೆ. ಸೊ ಅದು ಕೂಡ ರಕ್ತದಲ್ಲಿರುವಂಥ ಗ್ಲೂಕೋಸ್ ಅಂಶವನ್ನು ಹೆಚ್ಚು ಮಾಡುತ್ತೆ. ಸೊ ನಿದ್ರೆ ಕರೆಕ್ಟಾಗಿ ಒಂದು ಮನುಷ್ಯನಿಗೆ ಮಿನಿಮಮ್ 7 to 8 hours ಮಿನಿಮಮ್ ಸ್ಲೀಪ್ ಬೇಕು, ನಿದ್ರೆ ಬೇಕು. ಸೊ ಅದರಿಂದ ಅದಕ್ಕಿಂತ ಕಡಿಮೆ ನಿದ್ರೆ ಮಾಡೋವರಲ್ಲಿ ಡಯಾಬಿಟಿಸ್ ಬರುವ ಸಾಧ್ಯತೆ 25% ಹೆಚ್ಚಿದೆ ಅಂತ ಸಂಶೋಧನೆಗಳು ತೋರಿಸ್ಕೊಟ್ಟಿದ್ದಾರೆ ನಮಗೆ. ಇನ್ನು 3ನೇ ಪಾಯಿಂಟ್ ನೋಡೋಣ, ದಟ್ ಈಸ್ ಲ್ಯಾಕ್ ಆಫ್ ಎಕ್ಸಸೈಸ್. ಸೊ ನಮಗೆಲ್ಲರಿಗೂ ಗೊತ್ತಿದೆ ವ್ಯಾಯಾಮ ನಮ್ಮ ದಿನನಿತ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ವ್ಯಾಯಾಮ ಕಡಿಮೆ ಆದರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ನಮ್ಮ ಬೊಜ್ಜು ಹೆಚ್ಚಾಗುತ್ತೆ. ಸೊ ಚೆನ್ನಾಗಿ ವ್ಯಾಯಾಮ ಮಾಡೋರದು ಮೆಂಟಲ್ ಸ್ಟ್ಯಾಟಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ದೇ ವಿಲ್ ಬಿ ಸೈಕಲಾಜಿಕಲಿ ಆಲ್ಸೋ ದೇ ವಿಲ್ ಬಿ ವೆರಿ ಫಿಟ್, ಮೆಂಟಲಿ ಫಿಟ್. ಸೊ ಈ ಡಯಾಬಿಟಿಸ್ ಏನಿದೆ ಅದಕ್ಕೆ ಒಂದು ಮೂಲ ಕಾರಣ ಮನಸ್ಸಲ್ಲಿ ಕೂಡ ಇದೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಸ್ಟ್ರೆಸ್ಫುಲ್ ಆಗಿದ್ದವರಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಸೊ ಪ್ರತಿನಿತ್ಯ ಎಕ್ಸಸೈಸ್ ಮಾಡೋದೇ ಇಲ್ವೋ ಅವರಲ್ಲಿ ಡಯಾಬಿಟಿಸ್ ಒಕ್ಕರೆನ್ಸ್ ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ಯಾವಾಗ ನಾವು ಎಕ್ಸಸೈಸ್ ಮಾಡ್ತೀವಿ ಆವಾಗ ನಮ್ಗೆ ಏನಾಗುತ್ತೆ, ಮಸಲ್ಸ್ ಡೆವಲಪ್ ಆಗುತ್ತೆ. ಸೊ ಮಸಲ್ಸ್ ಆರ್ ಜಸ್ಟ್ ಲೈಕ್ ವರ್ಕರ್ಸ್. ನಮ್ಮಲ್ಲಿ ಮಸಲ್ ಬಲ್ಕ್ ಹೆಚ್ಚಿಗೆ ಇದ್ರೆ ನಾವು ತಗೊಂಡಿರುವ ಆಹಾರದಿಂದ ರಿಲೀಸ್ ಆಗುವಂಥ ಗ್ಲೂಕೋಸ್ ಈಸಿಲಿ ಅಬ್ಸಾರ್ಬ್ ಆಗುತ್ತೆ. ಸೊ ನಮ್ಮಲ್ಲಿ ಮಸಲ್ಸ್ ಬಹಳ ಕಡಿಮೆ ಇದೆ, ನಾವು ವ್ಯಾಯಾಮ ಮಾಡೋದೇ ಇಲ್ಲ, ನಾವು ನಾವು ಏನು ಆಹಾರ ತಿಂತೀವಿ ಅದರಿಂದ ರಿಲೀಸ್ ಆಗುವಂಥ ಕ್ಯಾಲರಿ ಯೂಸ್ ಮಾಡೋದೇ ಇಲ್ಲ ಅಂದರೆ ಏನಾಗುತ್ತೆ, ಅಷ್ಟು ಕ್ಯಾಲರಿ ಕೂಡ ನಮ್ಮ ಲಿವರಲ್ಲಿ ಗ್ಲೈಕೋಜನ್ ಆಗಿ ಸ್ಟೋರ್ ಆಗುತ್ತೆ ಮತ್ತು ಫ್ಯಾಟ್ ಟಿಶ್ಯೂಸಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ. ಸೊ ಕೊಬ್ಬು ಹೆಚ್ಚಾಗ್ತಾ ಹೋಗ್ತದೆ. ಸೊ ಕೊಬ್ಬು ಹೆಚ್ಚಾದಾಗ ಅವರಿಗೆ ಡಯಾಬಿಟಿಸ್ ಬರುವ ಸಾಧ್ಯತೆ ತುಂಬ ಹೆಚ್ಚಾಗುತ್ತೆ. ಮತ್ತು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇರೋರಿಗೆ ಕೂಡ ಕರೆಕ್ಟ್ ಆಗಿರುವಂಥ ವ್ಯಾಯಾಮ ಮಾಡಿದರೆ ಡಯಾಬಿಟಿಸ್ ಬರೋದು ಕಂಪ್ಲೀಟ್ಲಿ ತಡೆಗಟ್ಟಬಹುದು. ಹಾಗೂ ಡಯಾಬಿಟಿಸ್ ಇದ್ದವರು ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ವ್ಯಾಯಾಮ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿನಿತ್ಯ ಡೈಲಿ 1 hour ರೆಸಿಸ್ಟೆಡ್ ಎಕ್ಸಸೈಸ್ ಮಾಡಿ. ಸುಮ್ಮನೆ ಲೂಸನಿಂಗ್ ಎಕ್ಸಸೈಸ್ ಅಲ್ಲ, ಒಂದು 1 kg ಡಂಬಲ್ ಅಥವಾ 2 kg ಡಂಬಲ್ ತಗೊಂಡು ಬಹಳಷ್ಟು ಸೆಟ್ ಆಫ್ ಎಕ್ಸಸೈಸಸ್ ಇದೆ. ನಾವೇ ಡೆವಲಪ್ ಮಾಡಿರುವಂಥ ಕೆಲವು ವ್ಯಾಯಾಮಗಳಿದೆ. ಯಾವುದು ನಾವು ನಮ್ಮಲ್ಲಿ ಎಷ್ಟೋ ವರ್ಷಗಳಿಂದ ಬರುವಂಥ ಡಯಾಬಿಟಿಕ್ ಪೇಷಂಟ್ಸಿಗೆ
ಅದು ಡೈಲಿ ಪ್ರಾಕ್ಟೀಸ್ ಮಾಡಿಸಿ ಅವರ ಶುಗರ್ ಲೆವೆಲನ್ನು ಅಗದಿ ನಾರ್ಮಲಿಗೆ ತರಲಿಕ್ಕೆ ಆಗಿದೆ ನಮ್ಮ ಹತ್ರ. ಸೊ ಎಕ್ಸಸೈಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಎಕ್ಸಸೈಸ್ ಮಾಡೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕಂಡೀಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಅದರೊಟ್ಟಿಗೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ಗೆ ಇನ್ಸುಲಿನ್ ಬೇಡ. ಯಾವಾಗ ನೀವು ವ್ಯಾಯಾಮ ಮಾಡ್ತಿರೋ, exercise is the only physiological condition where insulin is not required for the transport of glucose. So ಪ್ರತಿ ದಿವಸ ವ್ಯಾಯಾಮ ಮಾಡಿದರೆ ನೆಕ್ಸ್ಟ್ 24 to 48 ಅವರ್ಸ್ ನಿಮಗೆ ಈಸಿಯಾಗಿ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ನಮಗೆ ಮೇಂಟೈನ್ ಮಾಡಲಿಕ್ಕಾಗತ್ತೆ. ಸೊ ಥರ್ಡ್ ಪಾಯಿಂಟ್ ಅಂದರೆ ಎಕ್ಸಸೈಸ್ ಮಾಡೋದು. ಫೋರ್ತ್ ಇಸ್ ಒಬೇಸಿಟಿ. ಸೊ ಯಾರಿಗೆ ವೆಯ್ಟ್ ಹೆಚ್ಚಿಗೆ ಇದೆಯೋ, ಯಾರಿಗೆ ಪಾಟ್ ಬೆಲ್ಲಿ ಇದೆಯೋ ಅವರಿಗೆ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿದೆ. ಸೊ ನಾವೇನು ಮಾಡಬೇಕು, ನಮ್ಮ ವೆಯ್ಟನ್ನು ನಾವು ಮ್ಯಾನೇಜ್ ಮಾಡಬೇಕು. ಯಾವ ಕಾರಣಕ್ಕೂ ನಮ್ಮ ವೆಯ್ಟನ್ನು ಹೆಚ್ಚಾಗಲಿಕ್ಕೆ ಕೊಡಬಾರ್ದು. ನಿಮ್ಮ ಹೈಟ್ ಎಷ್ಟು ಸೆಂಟಿಮೀಟರ್ ಇದೆಯೋ ಅದರಿಂದ 100 ಮೈನಸ್ ಮಾಡಿ ಎಷ್ಟು ಸಿಗುತ್ತೋ ದ್ಯಾಟ್ ಶುಡ್ ಬಿ ಯುವರ್ ವೆಯ್ಟ್, +or-5 ಅಂತ ಹೇಳ್ಬೋದು. ಸೊ ಇದಕ್ಕಿಂತ ಹೆಚ್ಚಿಗೆ ಇದ್ದರೆ ಡಯಾಬಿಟಿಸ್ ಬರುವ ಸಾಧ್ಯತೆ ಇದೆ. ಯಾಕೆಂದರೆ ಯಾರಿಗೆ ವೆಯ್ಟ್ ಹೆಚ್ಚಿಗೆ ಇದೆಯೋ ಅವರಲ್ಲಿ ವಿಸರಲ್ ಫ್ಯಾಟ್ ಹೆಚ್ಚಿಗಿದೆ ಅಂತ ಕಂಡುಹಿಡಿದಿದ್ದಾರೆ. ಯಾರಿಗೆ ವಿಸರಲ್ ಫ್ಯಾಟ್ ಹೆಚ್ಚಿಗೆ ಇದೆಯೋ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗಿದೆ. ನೀವು ನೋಡಿರ್ಬೋದು, ತುಂಬ ಜನ 150-200 kg ಇರೋರು ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿ ವೆಯ್ಟನ್ನು ಕಡಿಮೆ ಮಾಡ್ತಾರೆ. ಅವರಲ್ಲಿ ಏನು ಕಂಡುಹಿಡಿದಿದ್ದಾರೆ ಅಂದರೆ, ಒಂದು ಇನ್ಸಿಡೆನ್ಷಿಯಲ್ ಫೈಂಡಿಂಗ್ ಏನು ಅಂದರೆ, ಯಾರದು ತೂಕ ಕಡಿಮೆ ಆಗಿದೆಯೋ ಅವರಲ್ಲಿ ಡಯಾಬಿಟಿಸ್ ಕೂಡ ರಿವರ್ಸ್ ಆಗಿದೆ. ಸೊ ಇದು ಹೇಗೆ ಸಾಧ್ಯ? ಸೊ ಅದರ ಅರ್ಥ ಏನು? ಡಯಾಬಿಟಿಸ್ಗೂ ಒಬೇಸಿಟಿಗೂ ದರ್ ಇಸ್ ಎ ಡೈರೆಕ್ಟ್ ಲಿಂಕ್. ಯಾವಾಗ ನಮ್ಮ ಸೆಂಟ್ರಲ್ ಒಬೇಸಿಟಿ, ಅಂಬಲಿಕ ಸುತ್ತಲೂ, ನಮ್ಮ ಹೊಕ್ಕಳು ಸುತ್ತಲೂ ಯಾವಾಗ ಕೊಬ್ಬು ಡೆಪಾಸಿಟ್ ಆಗುತ್ತೋ ಆವಾಗ ನಾವು ಅದನ್ನು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತಾನೆ ಹೇಳ್ಬೋದು. ಸೊ ಅದು ತುಂಬ ಕೆಟ್ಟದ್ದು. ಸೊ ಯಾವಾಗ ಹೊಟ್ಟೆ ಸುತ್ತಲೂ ನಮ್ಮ ಫ್ಯಾಟ್ ಡೆಪಾಸಿಟ್ ಆಗುತ್ತೆ ಆವಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕಂಡೀಷನ್ ಆಗುತ್ತೆ. ವಿ ಬಿಕಮ್ ಪ್ರೀ ಡಯಾಬಿಟಿಕ್. ಮತ್ತು ಫ್ಯಾಟ್ ಸೆಲ್ಸ್ ಏನಿದೆ ಅದರಲ್ಲಿ ತುಂಬ ಇನ್ಫ್ಲಮೇಷನ್ ನಡೀತಾ ಇರ್ತದೆ. ಸೊ ನಾನು ಹೇಳ್ದಂಗೆ ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದೇನು ಮಾಡುತ್ತೆ, ನಮ್ಮನ್ನು ಹೆಚ್ಚಿಗೆ ಸಟೇಟಿ ಅಂದರೆ ಸ್ವಲ್ಪ ತಿಂದ ಕೂಡಲೇ ಸಾಕು, ಫುಡ್ ಸಾಕು ಅಂತ ಹೇಳುವಂಥ ಹಾರ್ಮೋನ್ ಅದು. ಸೊ ಒಬೇಸಿಟಿ ಇದ್ದವ್ರಲ್ಲಿ ಏನಾಗುತ್ತೆ, ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂದರೆ ಎಷ್ಟೇ ಆ ಹಾರ್ಮೋನ್ ರಿಲೀಸ್ ಆದರೂ ಕೂಡ ಏನಾಗುತ್ತೆ, ನಮಗೆ ಸಾಕು ಅಂತ ಅನಿಸಲ್ಲ, ನಾವು ಹೆಚ್ಚಿಗೆ ತಿಂತಾ ಹೋಗ್ತೀವಿ. ಸೊ ಓವರ್ ಈಟಿಂಗ್, ಅದರಿಂದ ಇನ್ನೂ ಬೊಜ್ಜು ಹೆಚ್ಚಾಗುತ್ತೆ. ಬೊಜ್ಜು ಹೆಚ್ಚಾದಾಗ ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಇನ್ನೂ ಹೆಚ್ಚಾಗುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಸಕ್ಕರೆ ಕಾಯಿಲೆಯಲ್ಲಿ ಕೂಡ, ಅಂದರೆ ಡಯಾಬಿಟಿಸ್ ಅಲ್ಲಿ ಕೂಡ ಏನಾಗುತ್ತೆ, ನಾವು ಆಹಾರ ತುಂಬ ತಿಂತೀವಿ. ಸೊ ಹಾಗಾಗಿ ತುಂಬ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಇನ್ಸುಲಿನ್ ಹೆಚ್ಚಿಗೆ ಪ್ರೊಡ್ಯೂಸ್ ಆದಾಗ ಬಾಡಿಯಲ್ಲಿ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ನು ಎಷ್ಟೇ ಇನ್ಸುಲಿನ್ ಇದ್ರೂ ಕೂಡ ಬಾಡಿ ವಿಲ್ ಫೇಲ್ ಟು ಐಡೆಂಟಿಫೈ. ನಮ್ಗೆ ಇನ್ಸುಲಿನ್ ಕಂಡುಹಿಡಿದು ಅದರದ್ದು ಏನು ಕೆಲಸ ಇದೆ ಅದು ಸರಿಯಾಗಿ ಆಗಲ್ಲ, ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಸರಿಯಾಗಿ ಆಗಲ್ಲ. ಅದನ್ನು ನಾವೇನು ಹೇಳ್ತೀವಿ, ಡಯಾಬಿಟಿಸ್ ಮೆಲೈಟಿಸ್. ಸೊ ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ರಕ್ತದಲ್ಲಿರುವಂಥ ಶುಗರ್ನ ಕಡಿಮೆ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಆ್ಯಕ್ಚುಯಲ್ ಕಾಯಿಲೆ ಏನು ಅಂತ ಕೇಳಿದ್ರೆ, ಇಟ್ ಈಸ್ ನಾಟ್ ಹೈ ಬ್ಲಡ್ ಶುಗರ್ ಅಲ್ಲ ನಮ್ಮ ಕಾಯಿಲೆ ಇರೋದು ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಯಾವಾಗ ನಿಮಗೆ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೋ ಆವಾಗ ಮಾತ್ರ ಸಕ್ಕರೆ ಕಾಯಿಲೆಯಿಂದ ನಮಗೆ ಪೂರ್ಣವಾಗಿ ಗುಣಪಡಲಿಕ್ಕಾಗತ್ತೆ. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಮೇನ್ ಕಾರಣ ಏನು ಅಂತ ಕೇಳಿದರೆ ಬೊಜ್ಜು. ಸೊ ಯಾರು ಒಬೇಸ್ ಆಗಿದ್ದಾರೆ, ಯಾರದು ವೆಯ್ಟ್ ಹೆಚ್ಚಿಗೆ ಇದೆಯೋ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಯಾವ ಮೊಮೆಂಟಲ್ಲಿ ಕೂಡ ಅವರಿಗೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇದೆ. ಸೊ ಫಿಫ್ತ್ ಪಾಯಿಂಟ್ ಏನು ಅಂದರೆ ಸ್ಟ್ರೆಸ್. ಸೊ ನಾವು ನೋಡ್ತೀವಿ ಬ್ಯಾಂಗ್ಳೂರಲ್ಲಿ ಲೈಫ್ ಸ್ಟೈಲ್ ನಾವು ನೋಡಿದರೆ ಸಾಫ್ಟ್ವೇರಲ್ಲಿರೋರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ದೇ ಆರ್ ಫುಲ್ಲಿ ಸ್ಟ್ರೆಸ್ಡ್. ಸೊ ಈ ಸ್ಟ್ರೆಸ್ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಭಾಳಷ್ಟು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಕಾರ್ಟಿಸೋಲ್ ಲೆವೆಲ್ ಹೆಚ್ಚಾಗುತ್ತೆ. ಸೊ ಕಾರ್ಟಿಸೋಲ್ ಏನು ಮಾಡುತ್ತೆ, ನಮ್ಮ ಬ್ಲಡ್ಡಲ್ಲಿ ಇರುವಂಥ ಗ್ಲೂಕೋಸ್ ಲೆವೆಲ್ನ ಹೆಚ್ಚು ಮಾಡುತ್ತೆ. ಸೊ ಅದರೊಟ್ಟಿಗೆ ಸ್ಟ್ರೆಸ್ ಇದ್ದವರು ದೇ ಟೆನ್ ಟು ಈಟ್ ಮೋರ್. ಆ್ಯಕ್ಚುಲಿ ನಮ್ಗೆ ಏನಾಗುತ್ತೆ, ಹೊಟ್ಟೆಯಲ್ಲಿರುವಂಥ, ನಾನು ಹೇಳ್ದಂಗೆ ಈಗಾಗಲೇ ಹೇಳಿದ್ದೇನೆ, ನಾವು ಕೆಲವು ಹಾರ್ಮೋನ್ಸೇ ನಮ್ಮ ಹಂಗರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರದ್ದೆಲ್ಲ ಪ್ರೊಡಕ್ಷನ್ ಹೆಚ್ಚಾಗೋದ್ರಿಂದ ನಾವೇನು ಮಾಡ್ತೀವಿ, ಇನ್ನೂ ಹೆಚ್ಚಿಗೆ ಊಟ ಮಾಡ್ತೀವಿ. ಸೊ ಹೆಚ್ಚಿಗೆ ಊಟ ಮಾಡಿದಾಗ ಬೊಜ್ಜು ಬೆಳೆಯುತ್ತೆ. ಸೊ ಬೊಜ್ಜು ಹೆಚ್ಚಾದಾಗ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಡಯಾಬಿಟಿಸ್ ಆಗುತ್ತೆ. ಸೊ ಸ್ಟ್ರೆಸ್ ಆಲ್ಸೋ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇನ್ ಡಯಾಬಿಟಿಸ್. ಇನ್ನು ಸಿಕ್ಸ್ತ್ ಪಾಯಿಂಟ್ ಏನು ಅಂತ ಕೇಳಿದರೆ ಜಂಕ್ ಫುಡ್. ಸೊ ನಾವೆಲ್ಲ ಟೇಸ್ಟ್ ಹಿಂದೆ ಹೋಗ್ತೀವಿ. ನಮ್ಗೆ ಏನು ಬೇಕು, ನಮ್ಮ ಆರೋಗ್ಯಕ್ಕೆ ಏನು ಬೇಕು ಅಂತ ನಾವು ಯಾವತ್ತೂ ನೋಡೋದಿಲ್ಲ. ಯಾವುದು ಟೇಸ್ಟಿಯಾಗಿದೆಯೋ ಅದರ ಹಿಂದೆ ಹೋಗ್ತೀವಿ. ನಮಗೆಲ್ಲ ಗೊತ್ತಿದೆ, ನಾವು ಆ್ಯಕ್ಚುಲಿ ಆಯಿಲ್ಸ್ ಏನಿದೆ, ನಮ್ಮ ಫ್ಯಾಟ್ ಏನಿದೆ ಅದು ಒಳ್ಳೆಯದು, ನಮ್ಮ ದೇಹಕ್ಕೆ ತುಂಬ ಬೇಕಾಗಿರೋದು. ಈವನ್ ಸ್ಟಡೀಸಲ್ಲಿ ಕೂಡ ಏನು ಪ್ರೂವ್ ಆಗಿದೆ ಅಂದರೆ, ನಾವು ಫ್ಯಾಟಿ ಫುಡ್ ತಿಂದಾಗ ಮಾತ್ರ ಇನ್ಸುಲಿನ್ ಸರ್ಜು ತುಂಬ ಕಂಟ್ರೋಲಲ್ಲಿತ್ತು. ಅಂದರೆ ಒಂದು ಡಯಾಬಿಟಿಸ್ ಇರುವಂಥ ಪೇಷಂಟ್ ಆ್ಯಕ್ಚುಲಿ ತಗೋಬೇಕಾಗಿರೋದು ಕಾರ್ಬೋಹೈಡ್ರೇಟ್ ಅಲ್ಲ, ಫ್ಯಾಟ್ ತಗೋಬೇಕು. ಬಟ್ ಆದ್ರೆ ನಾವೇನು ಮಾಡ್ತೀವಿ, ನಾವು ಕೆಟ್ಟ ಫ್ಯಾಟ್ ತಗೊಳ್ತೀವಿ. ಯಾಕೆಂದರೆ ಎಲ್ಲದೂ ಹೋಗೋದು ಜಂಕ್ ಫುಡ್ಸಿಗೆ. ಅದರಲ್ಲಿರೋದು ಹೈಡ್ರೋಜನೇಟೆಡ್ ಫ್ಯಾಟ್. ಸೊ ಆ ಹೈಡ್ರೋಜನೇಟೆಡ್ ಫ್ಯಾಟ್ ಏನಿದೆ ತುಂಬ
ತುಂಬ ಆರೋಗ್ಯಕ್ಕೆ ಕೆಟ್ಟ. ವಿಸರಲ್ ಫ್ಯಾಟನ್ನು ಹೆಚ್ಚು ಮಾಡುತ್ತೆ. ಸೊ ಅದರೊಟ್ಟಿಗೆ ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಅದು ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗ್ಬೋದು, ಈ ಥರ ಡಯಾಬಿಟಿಸ್ ಬರಲಿಕ್ಕೆ ಎಲ್ಲದಕ್ಕೂ ಕಾರಣ. ನಾವು ಪಫ್ಸ್ ಇರ್ಬೋದು, ಪರೋಟ ಇರ್ಬೋದು, ಈ ಥರ ಫುಡ್ ಐಟಮ್ಸ್ ತಗೊಂಡ್ರೆ ಟೇಸ್ಟ್ ಹೆಚ್ಚಾಗ್ಲಿಕ್ಕೆ ಅವ್ರು ಏನು ಮಾಡ್ತಾರೆ, ಅದರಲ್ಲಿ ಡಾಲ್ಡಾ ಹಾಕ್ತಾರೆ. ಸೊ ಈ ಡಾಲ್ಡಾ ಇಸ್ ನಥಿಂಗ್ ಬಟ್ ಹೈಡ್ರೋಜನೇಟೆಡ್ ಫ್ಯಾಟ್. ಸೊ ಇದು ತಗೊಳ್ಳೋದು ಕೂಡ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗಲಿಕ್ಕೆ ಹಾಗೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗಲಿಕ್ಕೆ ಮೇನ್ ಕಾರಣ ಅಂತ ಹೇಳ್ಬೋದು. ಸೊ ನಾನು ಈಗಾಗಲೇ 6 ಪಾಯಿಂಟ್ಸ್ ಅನ್ನ ಹೇಳಿದ್ದೇನೆ. ಸೊ ಮೊದಲನೇದು ಹೆರಿಡಿಟರಿ ಫ್ಯಾಕ್ಟರ್ ಇರೋರು, ಅವರು ತುಂಬಾ ಕೇರ್ಫುಲ್ ಆಗಿರಬೇಕು, ಯಾಕಂದ್ರೆ ಡಯಾಬಿಟಿಸ್ ಬರೋ ಸಾಧ್ಯತೆ ತುಂಬಾ ಹೆಚ್ಚಿಗೆ ಇದೆ. ಎರಡನೇದು, ಯಾರು ಓವರ್ ನೈಟ್ ಡ್ಯೂಟಿ ಮಾಡ್ತಾರೋ, ಅಂದ್ರೆ ನಿದ್ರೆಗಟ್ಕೊಂಡು ಕೆಲಸ ಮಾಡ್ತಾರೋ, ಸೊ ಅವರಿಗೂ ಕೂಡ ಡಯಾಬಿಟಿಸ್ ಬರುವಂತ ಸಾಧ್ಯತೆ ತುಂಬಾ ಹೆಚ್ಚಿಗೆ ಇದೆ. ಮೂರನೇದು, ಬೊಜ್ಜಿರೋರು, ಯಾರ್ದು ವೆಯ್ಟ್ ಹೆಚ್ಚಿಗೆ ಇದೆಯೋ ಅವರಿಗೂ ಕೂಡ ಡಯಾಬಿಟಿಸ್ ಸಾಧ್ಯತೆ ತುಂಬ ಹೆಚ್ಚು. ನಾಲ್ಕನೇದು, ಯಾರು ವ್ಯಾಯಾಮ ಮಾಡೋದಿಲ್ವೋ ಅವರಿಗೆ, ಲ್ಯಾಕ್ ಆಫ್ ಎಕ್ಸಸೈಸ್, ಅವರಲ್ಲಿ ಕೂಡ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ. ಐದನೇದು, ಯಾರು ಫುಲ್ ಟೈಮ್ ಸ್ಟ್ರೆಸ್ಫುಲ್ ಆಗಿರ್ತಾರೋ, ಯಾಕಂದರೆ ನಮಗೆಲ್ಲ ಗೊತ್ತಿದೆ ಸ್ಟ್ರೆಸ್ಸಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ, ಅದರಿಂದ ನಮ್ಮ ಅಂದರೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ. ಸೊ ಕಾರ್ಟಿಸೋಲ್ ಲೆವೆಲ್ ಕಂಟಿನ್ಯೂಸ್ ಆಗಿ ಹೆಚ್ಚಿರೋದ್ರೂ ಕೂಡ ಮೇನ್ಲಿ ಹೈಪರ್ ಟೆನ್ಷನ್ ಆ್ಯಂಡ್ ಡಯಾಬಿಟಿಸ್. ಅದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ನಾವು ಸ್ಟ್ರೆಸ್ ಅಂತ ಹೇಳ್ಬೋದು. ಆ್ಯಂಡ್ ಆರನೇದು, ಜಂಕ್ ಫುಡ್. ಸೊ ಇಷ್ಟು ಯಾರು ರೆಗ್ಯುಲರ್ ಜಂಕ್ ಫುಡ್ ತಿಂತಾರೋ ಅವರಿಗೂ ಕೂಡ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ತುಂಬ ಹೆಚ್ಚಿಗಿದೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಜಂಕ್ ಫುಡ್ ಅಂದರೆ ವೆರಿ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟು ರಿಲೀಸ್ ಆದಾಗ ಮತ್ತು ಕೆಟ್ಟ ಫ್ಯಾಟ್, ಟ್ರಾನ್ಸ್ ಫ್ಯಾಟ್. ಸೊ ಈ ಕಾರ್ಬೋಹೈಡ್ರೇಟ್ ಬ್ಲಡ್ಗೆ ರಿಲೀಸ್ ಆದಾಗ ಅದರಲ್ಲಿ ತುಂಬ ಇನ್ಸುಲಿನ್ ಸರ್ಜ್ ಇರುತ್ತೆ. ಸೊ ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವಂಥ ಸಾಧ್ಯತೆ ತುಂಬ ಹೆಚ್ಚು, ಡಯಾಬಿಟಿಸ್ ಬರುವಂಥ ಸಾಧ್ಯತೆ ತುಂಬ ಹೆಚ್ಚು. ಸೊ ಈ 6 ಪಾಯಿಂಟ್ಸ್ ಯಾರ್ಯಾರು ಈ ಕ್ಯಾಟಗರಿಯಲ್ಲಿ ಬರ್ತಾರೋ, ಈ 6 ಪಾಯಿಂಟ್ಸ್ ಅಲ್ಲಿ ಬರ್ತಾರೋ, ಸೊ ಅವರು ತುಂಬಾ ಕೇರ್ಫುಲ್ ಆಗಿರಬೇಕು. ಇದರಿಂದ ದೂರ ಇದ್ರೆ ಡಯಾಬಿಟಿಸ್ ಬರೋದನ್ನ ಕಂಪ್ಲೀಟ್ಲಿ ನಾವು ತಡೆಗಟ್ಟಬಹುದು. ಇನ್ನು ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ಡಯಾಬಿಟಿಸ್ಗೆ ಯಾವ ತರ ಒಂದು ಡಯಟ್ ಪ್ಲಾನ್ ಬೇಕು ಅಂತ ನಾವು ನೋಡೋಣ. ಅಲ್ಲಿ ತನಕ ನಮಸ್ಕಾರ, ಥ್ಯಾಂಕ್ ಯು.